Watch full episodes on Jio Hotstar. ಈಗಲೇ ಬಂದೆ. ಇದೇನಿದೆ ಕಾರ್ ಒಳಗಡೆ ಹೇಗ್ ಬಂತು? ನನಗೆ ಸುಮ್ಮನೆ ಸಿಟ್ಟು ಬರೋದಿಲ್ಲ, ಆದ್ರೆ ಸಿಟ್ಟು ಬಂದ್ಬಿಟ್ಟ ಅಂದ್ರೆ ನಾನು ಮನಸ್ಸನೇ ಆಗಿರಲ್ಲ. ನಾನು ಕಳ್ಳನ್ನು ಬಿಟ್ಟು ಬಿಡ್ತೀನಿ, ಆದ್ರೆ ಫುರ್ಫುರಿ ನಗರಕ್ಕೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಖಂಡಿತ ಬಿಡೋದಿಲ್ಲ. ಬಿಡಲ್ಲ 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 ಬಿಡ ಖಂಡಿತ ಬಿಡಲ್ಲ. ಯಾ ಮೋಟು ಪತ್ಲು, ನೋಡಿ ಏನ್ ತಂದಿದ್ದೀನಿ ನೋಡು. ಘಮ ಘಮ ವೆರಿ ಗುಡ್ ಅಮ್ಮ. ಈ ಚಿಕ್ಕ ಕ್ಲೋಸ್ ಆಗಿರೋ ರೂಮಲ್ಲಿ ಕಾರ್ ಹೆಂಗ್ ಬರುತ್ತೆ ಒಳಗಡೆ? ನೀವು ಕನಸು ಕಾಣ್ತಿದ್ದೀರಾ? ಕಾಣಿ, ಮಲ್ಕೊಳ್ಳಿ ಸೋಜಾ. ಮಲಿಕೊಳ್ಳ. ಈಗ ತಾನೇ ಚಿಕನ್ ತಿಂದಿದ್ದೆ, ಮತ್ತೆ ನಿಮ್ಮ ಹತ್ರ ಒದೆ ತಿಂದಿದ್ದೆ, ಇನ್ನು ಮೈಕೈ ನೋವಿದೆ. ಅಯ್ಯಮ್ಮ, ಅದು ಕನಸೇನೆ. ಬಾಯ್ ಬಾಯ್, ಮಲ್ಕೋ, ನಿದ್ದೆ ಮಾಡು, ಸ್ವೀಟ್ ಡ್ರೀಮ್. ಇಟ್ಸ್ ಅ ಡ್ರೀಮ್. ಡೋರ್ ಬಂದ್ ಆಗಿದೆ. ಈ ಚಿಂಗಮ್ ಕಾರಿಂದ ಹಿಂಗ್ ಬಂದ. ನಾನ್ ನಿಜವಾಗ್ಲೂ ಕನ್ಸ್ ಕಾಣ್ತಾ ಇದ್ನ, ಆದ್ರೆ ನಂಗೆ ಅನಿಸ್ತಾ ಇಲ್ಲ. ಇನ್ನು ಒದೆ ತಿಂದಿರೋ ನೋವು ಹಂಗೆ ಇದೆ, ನಂಗೆ ಸರಿ ಕಾಣ್ತಾ ಇಲ್ಲ. ಒಂದ್ ವೇಳೆ ಇದು ನಿಜ ಆಗಿದ್ರೆ ಆ ಪಿಂಕಿ ಪಾಂಕಿ ಪ್ಯಾಂಕಿ ನನ್ನ ಡಾಂಕಿ ಮಾಡ್ಬಿಡ್ತಾರೆ. ಓಡಿ ಇಲ್ಲಿಂದ. ಇದೇನಾಯ್ತು? ಇದೇಗಾಯ್ತು? ಬಾಸ್, ಗೊತ್ತಿಲ್ಲ ನಂಗೆ ಇದು ಕನ್ಸ ನಿಜನ ಅಂತ. ಕನ್ಸ ಆಗಿದ್ರೆ ನಾವು ಮಲಗಿದೀವಿ, ಅದ್ ನಿಜ ಆಗಿದ್ರೆ ಮೋಟು ಪತ್ಲು ಓಡೋಗಿದ್ದಾರೆ. ಇಲ್ಲ, ಅವ್ರು ಹೇಗ್ ತಪ್ಪಿಸ್ಕೊಂಡ್ರು? ಡಾಕ್ಟರ್ ಜಟ್ಕ, ಇಲ್ಲಿ ನೋಡಿ ಬಂದ್ರು ನಮ್ಮ ಸೂಪರ್ ಹೀರೋಗಳು. ಏನ್ ಸ್ಪಾಟ್ ಆಗಿ ಕಾಣ್ತಾ ಇದ್ದೀರಲ್ವಾ? ಯಾ ಮಾಟಾಗೇನ ಕಾಣ್ತಾ ಇದೀವಿ, ಆದ್ರೆ ಡ್ರೆಸ್ ಚೆನ್ನಾಗಿದೆಯಾ ಇಲ್ವಾ? ಬೋಟು, ನನ್ನ ಜೀವದ ಕಡೆಯ ಇದು ಬಹಳ ಚೆನ್ನಾಗಿದೆ ಕಡೆಯ, ಗಟ್ಟಿ ಮುಟ್ಟಾಗಿದೆ, ಒಳ್ಳೆ ಕ್ವಾಲಿಟಿ. ಇದ್ರೊಳಗಡೆ ಬೇಕಾದಷ್ಟು ವೆಪನ್ಸ್ ಗಳಿವೆ ಕಡೆಯ. ಸ್ವಲ್ಪ ಯೋಚಿಸ್ಬೇಕಷ್ಟೇ ಕಡ್ರಯ್ಯ. ನೀವ್ ಹಾಕೊಂಡ್ರೆ ಸೂಟ್ ನಿಂದ ಯಾವ ಜಾಗದಿಂದನಾದ್ರೂ ಆಚೆ ಬಂದ್ಬಿಟ್ಟು ದುಶ್ಮನ್ಗಳನ್ನ ಅಟ್ಯಾಕ್ ಮಾಡುತ್ತೆ ಕಡ್ರಯ್ಯ. ಇದು ಮೊದ್ಲಿಗೆನೆ ಮಿಸ್ಫೈರ್ ಆಗೋಗ್ಬಿಡ್ತಲ್ಲ. ಸಾರಿ ಡಾಕ್ಟರ್, ನಾನು ದುಶ್ಮನ್ಗಳಿಗೆ ಹೆಂಗ್ ಹೊಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ, ಅಷ್ಟರಲ್ಲೇನೆ ಇಂಥ ಕೆಲಸ ಆಗ್ಬಾರ್ದು ಡಾಕ್ಟರ್. ಏನ್ ಮಾಡೋಣ ಡಾಕ್ಟರ್, ಬಹಳ ಒಳ್ಳೆ ಕೆಲಸ ಮಾಡಿದೆ ಮಟು. ಅಂದ್ರೆ ನಾನು ಕಂಡಿಡಿದ್ರದು ಕೆಲಸ ಮಾಡ್ತು ಅಂತ ಆಯ್ತು. ವೆರಿ ಗುಡ್ ವೆರಿ ಗುಡ್ ವೆರಿ ವೆರಿ ಗುಡ್. ನನ್ ಗೆಳೆಯರ, ನಾನು ಈ ಆಸ್ಟ್ರೋನಾಟ್ಸ್ ಬಗ್ಗೆ ಫುಲ್ ರಿಸರ್ಚ್ ಮಾಡ್ಬಿಟ್ಟಿದ್ದೀನಿ ಕಡೆಯ. ಅದ್ರ ಎಲ್ಲ ತಾಕತ್ಗಳು ಆಸ್ಟ್ರೋನಾಟ್ಸ್ ಪಾರ್ಟಿಕಲ್ಸ್ ಗಳಿಂದಾನೆ ಆಗಿರೋದು ಕಡ್ರಯ್ಯ. ಆದ್ರೆ ಡಾಕ್ಟರ್, ಪಾರ್ಟಿಕಲ್ಸ್ ಹೊರಗಡೆ ಬರೋದು ಹೆಂಗೆ? ಅದಕ್ಕೆ ಒಂದೇ ದಾರಿ ಇರೋದು ಕಡ್ರಯ್ಯ. ಅವ್ರ 3 ಜನಗಳನ್ನ ಎಲ್ಲೂ ನಿಲ್ಲಿಸ್ದಂಗೆ 5 ಎಲಿಮೆಂಟ್ಸ್ ನ ಕ್ರಾಸ್ ಮಾಡಿಸ್ಬೇಕಾಗುತ್ತೆ ನೀವು. 5 ಎಲಿಮೆಂಟ್ಸ್ ಅಂದ್ರೆ ಭೂಮಿ, ನೀರು, ಗಾಳಿ, ಆಕಾಶ ಮತ್ತೆ ಬೆಂಕಿ. ಮತ್ತೆ ಇನ್ನೊಂದು ವಿಷಯ ಕಡ್ರಯ್ಯ, ನೀವಿಬ್ಬರು ಆಗಿದ್ದಾಗೆ ಟೆಲಿಪತಿಯಿಂದ ಮಾತಾಡ್ಬೋದು ಕಡ್ರಯ್ಯ. ಅದು ಒಬ್ರು ಯೋಚನೆ ಮಾಡೋದನ್ನ ಇನ್ನೊಬ್ರು ಕೇಳಿಸ್ಕೊಬೋದು ಕಡ್ರಪ್ಪ. ಮತ್ತೆ ಇನ್ನೊಂದು ವಿಷಯ ಕಡ್ರಯ್ಯ, ನಿಮ್ಮ ಹತ್ರ ಒಂದು ವರ್ಟಿಕಲ್ ಕ್ಯಾಮ್ರಾ ಇರುತ್ತೆ, ಅದು ಲೈವ್ ಟೆಲಿಕಾಸ್ಟ್ ತೋರಿಸುತ್ತೆ ಕಡ್ರಯ್ಯ. ಥ್ಯಾಂಕ್ ಯು ನನಗೆ ಯಾಕೆ ಹಿಂಗ ಅನ್ನಿಸ್ತಾ ಇದೆ? ಇವಾಗ ತಾನು ಇಲ್ಲಿಂದ ಯಾರೋ ಓದಂಗಾಯ್ತು.
ಬಟ್ ಈಗ ಒಂದ್ ಎಲಿಮೆಂಟ್ ಅಂದ್ರೆ ಗಾಳಿ ವ್ಯವಸ್ಥೆ ಎಲ್ಲ ಮುಗಿತು ಕಣ. ಈಗ ಇನ್ನೊಂದು ಎಲಿಮೆಂಟ್ನ ಯೂಸ್ ಮಾಡ್ಬೇಕು ನಾವು, ಅಂದ್ರೆ ಭೂಮಿ, ಅರ್ತ್ ಅಂದ್ರೆ ನೆಲ ಕಣ. ಓಕೆ ಪತ್ಲು. ನಿಂತ್ಕೊಳ್ಳಿ. ಫೈಟ್ ಮಾಡಂಗಿದ್ರೆ ಯಾಕೆ ಓಡ್ತಾ ಇದ್ದೀರಾ? ಸ್ವಲ್ಪ ಸ್ಪೀಡ್ ಬಟ್. ಬಟ್ ಗಾಳಿ ಮತ್ತೆ ಭೂಮಿ ಆಯ್ತು ಕಣ. ಈಗ ನೀರಿಂದ ಹೋಗ್ಬೇಕು ನಾವು. ಓಕೆ ನಡಿ, ಈಗ ನೀರು ನೋಡ್ಕಣ. ಬಟ್ ಅಲ್ಲಿ ನೋಡು, ಸಮುದ್ರ. ಮತ್ ನಡಿಯೋ, ಯಾಕೆ ಲೇಟ್ ಮಾಡೋದು? ಇನ್ನೊಂದು ವಿಷಯ ಏನಂದ್ರೆ ನಾವು ಎಷ್ಟು ಆಳದಲ್ಲಿದ್ದೀವಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಕಣ. ಮೇಲ್ಗಡೆ ಹೋಗೋಷ್ಟರಲ್ಲಿ ಉಸಿರು ಇರುತ್ತೋ ಇಲ್ವೋ ನಮ್ಗೆ. ಪತ್ಲು, ನಾವೇ ಎದ್ರುಕೊಂಡ್ರೆ ಹೆಂಗೆ ಹೇಳೋ? ನಡಿ, ಫುರ್ಫುರಿ ನಗರಕ್ಕೋಸ್ಕರ ನಾವು ಏನ್ ಬೇಕಾದ್ರೂ ಮಾಡೋಣ. ಹಾ, ಗಾಡಿಯ ಬಾ. ಪತ್ಲು, ಮರ್ತ್ಬಿಟ್ಟಿಯೇನೋ, ಡಾಕ್ಟ್ರನ್ನ ಹೇಳಿದ್ದು ನಾವು ಟೆಲಿಪತಿಲೂ ಮಾತಾಡ್ಬೋದು ಅಂತ ಹೇಳಿದ್ರಲ್ಲ. ಸಾರಿ ಪತ್ಲು, ಈಗ ಉಸಿರು ಹೇಳ್ಕೊಳ್ಳೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ ಕಣೋ. ಇನ್ನು ಸ್ವಲ್ಪ ಹೊತ್ತು ತಡ್ಕೊಂಡಿರೋ, ಜ್ಞಾಪಕ ಇಟ್ಕೋ. ಕಷ್ಟ ಅಂತ ಹೆದರ್ಕೊಳ್ಳೋದು ಮೋಟು ಪತ್ಲು ಡಿಕ್ಷನರಿಲೇ ಇಲ್ಲ ಕಣ. ಪತ್ಲು, ನಾನು ಖಂಡಿತ ಸೋಲಪ್ಕೊಳ್ಳಲ್ಲ ಕಣೋ. ಆದ್ರೆ ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣೋ. ಏನಾದ್ರೂ ಐಡಿಯಾ ಕೊಡೋ, ಏನಾದ್ರೂ ಯೋಚಿಸೋ ಬೇಗ. ಐಡಿಯಾ ಮರ್ತ್ಬಿಟ್ಟೇನೋ ಬಟ್ ಡಾಕ್ಟ್ರನ್ನ ಏನು ಹೇಳಿದ್ರು ಅಂತ, ನಾವು ಏನೇ ಯೋಚನೆ ಮಾಡಿದ್ರು ಅದಾಗ್ಬಿಡುತ್ತೆ ಅಂತ. ಓಕೆ, ಈಗ ಸ್ಪೀಡಾಗಿ ಹೋಗ್ಬೇಕು. 1 2 3. ಬಟ್ 4ನೇ ಎಲಿಮೆಂಟು ಆಕಾಶದ ಮುಗಿದೈತೆ ಕಣ. ಈಗ ಒಂದೇ ಒಂದು ಎಲಿಮೆಂಟ್ ಬಾಕಿ ಇದೆ, ಫೈರ್. ನಿಂತ್ಕೊಳ್ಳಿ. ನಿಮ್ಗೆ ಧೈರ್ಯ ಇದ್ರೆ ನಮ್ ಜೊತೆ ಫೇಸ್ ಮಾಡಿ. ಬ್ಯಾಂಕೇಣ, ಈಗ ತಾನೇ ನಾವು ಹಾರೋದಕ್ಕೆ ಶುರು ಮಾಡಿದೀವಿ. ಸ್ವಲ್ಪ ಟೈಮ್ ಕೊಡ್ತೀಯಾ? ನಾವು ಖಂಡಿತ ನಿಂತ್ಕೋತೀವಿ. ಬಟ್ ಅಲ್ಲೋಡ ಬರ್ನಿಂಗ್ ಪ್ಲಾನೆಟ್. ಲೆಟ್ಸ್ ಗೋ ಟು ದ ಬರ್ನಿಂಗ್ ಪ್ಲಾನೆಟ್. ನಡಿ ಬಾ. ಮೋಟು, ನಾವು ಬರ್ನಿಂಗ್ ಪ್ಲಾನೆಟ್ ಹತ್ತತ್ರ ಇದೀವಿ ಕಣ. ನಮ್ಮ ಸೂಟ್ಗೆ ಏನಾದ್ರು ಬೆಂಕಿ ಹತ್ಕೊಂಡ್ಬಿಟ್ರೆ ನಾವು ಸುಟ್ಟೋಗ್ಬಿಡ್ತೀವಿ ಕಣ. ಅರೆ, ನಾವು ಸತ್ತೋಗ್ಬಿಟ್ರೇನಂತೋ. ನಮ್ ಜೊತೆ 3 ಜನದ ಕಥೆನೂ ಮುಗ್ದೋಗ್ಬಿಡುತ್ತಲ್ಲೋ. ಅವಾಗ ಫುರ್ಫುರಿ ನಗರದ ಜೊತೆಗೆ ಇಡೀ ಜಗತ್ತು ಸ್ವತಂತ್ರವಾಗಿರುತ್ತೆ ಕಣೋ, ನೆಮ್ಮದಿಯಾಗಿರುತ್ತೆ. ಹಾ, ಮೋಟು ಪತ್ಲು ಬರ್ನಿಂಗ್ ಪ್ಲಾನೆಟ್ ಒಳಗಡೆ ಹೋಗ್ತಾ ಇದ್ದಾರೆ. ಬ್ಯಾಂಕಿ, ನಮಗ್ ತೊಂದರೆ ಆಗ್ಬೋದು. ನಾವು ಸೂಪರ್ ಹೀರೋಗಳಿದ್ದೀವಿ. ಬೆಂಕಿ ಅವ್ರಿಗೇನು ಮಾಡ್ಲಿಲ್ಲ ಅಂದ್ರೆ ನಮ್ಗೇನ್ ಮಾಡುತ್ತೆ? ಬನ್ನಿ ಹೋಗೋಣ. ಎಲ್ಲಿ ಮಾಯ ಆಗೋದ್ರು ಅವರಿಬ್ರು? ಎಲ್ಲೋಗ್ಬಿಟ್ರಿ ಮೋಟು ಪತ್ಲು? ಅನ್ಸುತ್ತೆ ಈ ಪ್ಲಾನೆಟ್ ಅವ್ರನ್ನ ಸುಟ್ಬಿಡ್ತು ಅಂತ. ನಮ್ಮನ್ನ ಮಿಸ್ ಮಾಡ್ಕೊಳ್ಳ ತಾನೇ ಬ್ಯಾಂಕೇಣ. ನಿಲ್ಲು ಪ್ಯಾಂಕಿ, ನಾನ್ ತೋರಿಸ್ತೀನಿ ಏನಂತ. ಏನಾಯ್ತು ಪ್ಯಾಂಕಿ? ಏನಾಯ್ತು? ನಿನ್ ಕಣ್ಣಿಗೇನೋ ಕಸ ಬಿದ್ದಿರ್ಬೇಕು ಅನ್ಸುತ್ತೆ. ಸ್ವಲ್ಪ ಒಳ್ಳೆ ಐ ಡ್ರಾಪ್ಸ್ ಹಾಕೋ, ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಮೋಟು, ಏನ್ ತಮಾಷೆ ಮಾಡ್ತಿದ್ಯಾ? ನಿನಗ್ ಪಾಠ ಕಲಿಸ್ತೀನಿ ನಾನು. ಯಾ
ಹೀಗಾಗೋಕ್ ಸಾಧ್ಯ ಇಲ್ಲ. ನೀನ್ ಬೆಳೆದೇ ಹೋದ್ರು ನಿನ್ ಜಡೆ ಮಾತ್ರ ಸಖತ್ತಾಗಿ ಬೆಳೀತಾ ಇದೆ. ಬೆಳಿಲಿ ಬುದ್ಧಿ ಅಂತೂ ಬೆಳಿಲಿಲ್ಲ. ನಿಮ್ಮಿಬ್ಬರದು ಪವರ್ಗೆ ಏನಾಗಿದೆ? ಗೊತ್ತಾಗ್ತಿಲ್ಲ. ನಿಮ್ಗೇನ್ ಅನಿಸ್ತು? ನಾವಿಬ್ರು ಎದ್ರುಕೊಂಡು ಹೋಗ್ತಾ ಇದೀವಿ ತಾನೆ. ನಾವು ನಿಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡೋಗಿ ನೆನಪಿದ್ಯಾ? ಏರ್ ವಾಟರ್ ಸ್ಪೇಸ್ ಫೈರ್. ಏರ್ ಏನಾಗ್ತಾ ಇದೆ? ಏನಂತ? ಅಯ್ಯೋ, ಇಲ್ಲ. ನಾನು ಸೂಪರ್ ಹೀರೋ ಸೂಟ್. ಅಯ್ಯೋ, ನನ್ನ ಸೂಪರ್ ಹೀರೋ ಇದೆಲ್ಲ ಏನಾಯ್ತು? ಹೆಂಗಾಯ್ತು? ಯಾವಾಗಾಯ್ತು? ಯಾಕಾಯ್ತು? ಇವಾಗ ನಾನು ಹುಚ್ಚಾಗಿ ಹೋಗ್ತೀನಿ. ಇನ್ಯಾವಾಗ ನಾನು ಜಾನ್ ದ ಡಾನ್ ಆಗೋದು? ಪಂಕಿ ಹೊಡೆದಾಡ ಕಡೆನಾ? ಇಲ್ಲ. ನಮ್ಮ ಸೂಪರ್ ಪವರ್ಸ್ ಇರ್ಬೇಕಾದ್ರೆ ನಿಮ್ಮ ಹತ್ರ ಗೆಲ್ಲಕ್ಕಾಗ್ಲಿಲ್ಲ. ಈಗ ಪವರ್ಸ್ ಇಲ್ದೇನೆ ಹೇಗ್ ಗೆಲ್ತೀವಿ ನಾವು? ಶರಣಾಗ್ಬಿಡೋಣ ಗಾಯ್ಸ್. ನಮ್ ಕತೆ ಮುಗೀತು. ಹಾ ಮೋಟು, ನಾನ್ ನಿಮ್ಗೆ ಸರೆಂಡರ್ ಆಗಿದ್ದೀವಿ. ನಿಜವಾಗ್ಲೂ ಅಸಲಿ ಸೂಪರ್ ಹೀರೋಗಳಿದ್ದೀರಿ. ಸ್ಟಾಪ್ ಇನ್ ಫ್ಲೋ. 5 ಎಲಿಮೆಂಟ್ಸ್ ನೋಡಿದ್ದಾಯ್ತಲ್ಲ, ಈಗ 6th ಎಲಿಮೆಂಟ್ ಜೈಲ್ ನೋಡೋ ಸಮಯ ನಿಮಗ್ ಬಂದಾಯ್ತು. ಕಂಗ್ರ್ಯಾಚುಲೇಷನ್ಸ್. ಮೋಟು ಪತ್ಲು ಕೇವಲ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಕಾಪಾಡಿದರೆ ಆ ಸೂಪರ್ ವಿಲನ್ಸ್ ಕೈಯಿಂದ. ನನಗೆ ಹೆಮ್ಮೆ ಇದೆ ಮೋಟು ಪತ್ಲುನಂತಹ ಹೆಮ್ಮೆಯ ವ್ಯಕ್ತಿಗಳು ನಮ್ಮ ದೇಶದಲ್ಲಿರೋದಕ್ಕೆ. ಇವರಿಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ ಇವರಿಗೆ ಸನ್ಮಾನಿಸಬೇಕು ಅಂತ ಅನ್ಕೊಳ್ತಾ ಇದ್ದೇನೆ. ನಿಜ, ನಾವು ಇಬ್ರು ಸೇರ್ಕೊಂಡು ಸೂಪರ್ ವಿಲನ್ಗಳನ್ನ ಸೋಲ್ಸಿದೀವಿ. ಈ ಗೆಲುವು ನಮಗ್ ಮಾತ್ರ ಸೇರಿದ್ದಲ್ಲ, ನಮಗ್ ಡಾಕ್ಟರ್ ಜಟ್ಕಣ್ಣ, ಗಸೀಟಾರಾಮ್ ಮತ್ತೆ ಚಿಂಗಂ ಸರ್ ನಮ್ಗೆ ಹೆಲ್ಪ್ ಮಾಡಿದಕ್ಕೆ ಸಿಕ್ಕಿದ್ದು. ಒಂದು ಕೆಲಸ ಮಾಡಿ ಸರ್, ನೀವು ನಮ್ಮ ಸ್ನೇಹಿತರನ್ನು ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೂ ನಮ್ಮ ಜೊತೆ ಅಭಿನಂದಿಸಿ ಸರ್. ಆಗ್ಲಿ ಚೆನ್ನಾಗಿರಿ ಸರ್, ಪ್ಲೀಸ್ ಸರ್. ವಾವ್ ಮೋಟು ಪತ್ಲು, ನೀವು ನಿಜವಾಗ್ಲೂ ಸಾಧಕರೇ. ಬನ್ನಿ. Watch India's largest kids library only on Jio Hotstar. Download the app now.